ಅಪ್ಪ ತುಂಬ ನೆನಪಾಗೋಯ್ತು. ನಾನು ಯಾಕೆ ಸಡನ್ನಾಗಿ ಲೈವ್ ಮಾಡ್ತಾ ಇದ್ದೀನಂದರೆ, ಅಲ್ಲಿ ಅವ್ರು ಯಾರ ಜೊತೆ ಕೇರ್ ಟೇಕರ್ ಜೊತೆನೂ ಬಂದಿಲ್ಲ, ಅವರೊಬ್ಬರೇ ಬಂದಿರೋ ಅಂಥದ್ದು ಹಾಸ್ಪಿಟ್ಲಿಗೆ. ಅದ್ರ ಜೊತೆಗೆ ಅವ್ರ ಫೋನು ಲಾಕ್ ಮೋಡಲ್ಲಿದೆ. ಅಲ್ಲಿರೋ ಇವರೆಲ್ಲ ಕೇಳ್ತಾ ಇದ್ದಾರೆ ಇದು ಓಪನ್ ಮಾಡಿ ಅಂತ. ಅವರು ಕಾನ್ಷಿಯಸ್ ಅಷ್ಟೊಂದು ಇರಲಿಲ್ಲ. ಸೊ ನಿಮ್ಮ ಮನೇಲಿ ಯಾರಾದರೂ ಹಿರಿಯರಿದ್ದರೆ ಅವ್ರ ಹತ್ರ ಯಾವುದೇ ಕಾರಣಕ್ಕೂ ಗೊತ್ತಿಲ್ಲ ಅವ್ರ ಪಾಪ ಯಾಕೆ ಒಬ್ಬರೇ ಬಂದಿದ್ರು ಅಂತ. ನಾನು ಅವರು ಜಗಳಾಡ್ಕೊಂಡು ಬಂದಿದ್ರು ಅಂತ ಹೇಳ್ತಿಲ್ಲ. ಅವ್ರು ಇವಾಗ ICU ಶಿಫ್ಟ್ ಮಾಡಿದ್ರಂತೆ. ಡಾಕ್ಟರ್ಸ್ ಎಲ್ಲ ಒದ್ದಾಡ್ತಾ ಇದ್ರು, ಅವ್ರ ಕಡೆಯವ್ರಿಗೆ ತಿಳಿಸ್ಬೇಕು ಅಂತ. ICU ಸೇರ್ಸೋಕೆ ಮುಂಚೆ ಕೆಲವು ಕಂಡೀಷನ್ಸ್ ಇರುತ್ತಲ್ವ, ಸರ್ ಇದು ಓಪನ್ ಮಾಡಿ, ಲಾಕ್ ಓಪನ್ ಮಾಡಿ ಅಂತ. ಸೊ ವಯಸ್ಸಾದವರು ದಯವಿಟ್ಟು ನಂಬರ್ ಲಾಕ್ ಇಟ್ಕೊಬೇಡಿ, ಕೈ ಬೇಕಾದ್ರೆ ಕಮ್ ಇಂಪ್ರೆಷನ್ ಲಾಕ್ ಇಟ್ಕೊಳ್ಳಿ. ಆ ಮಕ್ಕಳು ಯಾವುದೇ ಕಾರಣಕ್ಕೂ ವಯಸ್ಸಾದಂಥವ್ರ ಜೊತೆಗೆ ಸಿಟ್ಟು ಸೆಡಗು ಇಟ್ಕೋಬೇಡಿ. ಒಂದ್ಸರಿ ಕಳ್ಕೊಂಡ ಮೇಲೆ ಗೊತ್ತಾಗೋದು ಎಷ್ಟು ವ್ಯಾಲ್ಯೂ ಇರುತ್ತೆ ಅಂತ. ಸೊ ನನಗೆ ಗಂಟಲು ನೋವು ಇದ್ದಿದ್ದು ಇನ್ನೂ ಸ್ವಲ್ಪ ಅದನ್ನು ನೋಡಿ ನಮ್ಮ ತಂದೆ ನೆನಪಾಗೋದ್ರು. ಅವ್ರಿಗೆ BP ಲೋ ಆಗಿತ್ತು. ಸೊ ಅಪ್ಪ ಅಮ್ಮನ ಕಡೆಗೆ ಹೆಚ್ಚು ಗಮನ ಕೊಡಿ. ಮತ್ತೆ ಮಾವ ಮನೇಲಿದ್ದರೆ ಮಾನವೀಯ ದೃಷ್ಟಿ. ಕೆಲವೊಮ್ಮೆ ವಯಸ್ಸಾದವರು ಸ್ವಲ್ಪ ಕಿಟಿ ಮಾಡ್ತಾರೆ, ಬಟ್ ಅವಾಗ ಇರಿಟೇಟ್ ಆಗುತ್ತೆ. ಆದರೆ ಅವರು ಏನಾದರೂ ಈ ಥರ ಅಚಾನಕ್ಕಾಗಿ ಪುಣ್ಯಕ್ಕೆ ಹೆಂಗೋ ಅವ್ರ ಕಡೆಯವ್ರಿಗೆ ಹೇಳಿ ಕರೆಸ್ಕೊಂಡಿದ್ದಾರೆ. ನನ್ನ ತಾಯಿ ಫ್ರೆಂಡ್ ಒಬ್ಬರು ಮನೆಯಲ್ಲಿ ಜಗಳ ಮಾಡ್ಕೊಂಡು ಹೋಗಿ ಸುಮಾರು ಆಲ್ಮೋಸ್ಟ್ 4 years ಆಯಿತು. ಹೇಮಾ ಅಂತ. ನಾನು ಯಾವಾಗೂ ಅಂದ್ಕೊಳ್ತೀನಿ ಒಂದು ರೀಲ್ ಮಾಡಬೇಕು ಅವರು ರಿಲೇಟೆಡ್ ಅಂತ. ಚಿಕ್ಕ ವಯಸ್ಸಿಗೆ ಗಂಡನ ಕಳ್ಕೊಂಡು ಇಬ್ಬರು ಹೆಣ್ಮಕ್ಳನ್ನ ಸಾಕಿದ್ರು. ಪಾಪ ಇದ್ದಿದ್ದ ಆಸ್ತಿ ಎಲ್ಲ ಇಬ್ಬರು ಹೆಣ್ಮಕ್ಳಿಗೆ ಬರೆದುಬಿಟ್ರು, ಏನೂ ಇಟ್ಕೊಳ್ದಿರ. ಕೊನೆಗೆ ಅಚಾನಕ್ಕಾಗಿ ಅವ್ರು ಎಲ್ಲಿ ಹೋದ್ರು